ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಮತ್ತೊಂದು ಕಡೆ ಚೆನ್ನೈಯನ್ನ 25ಕ್ಕೂ ಹೆಚ್ಚು ಸಂದರ್ಶನದ ವಿಡಿಯೋಗಳು ಹಲವು ಯೂಟ್ಯೂಬರ್ಗಳಿಂದ ಇಂಟರ್ವ್ಯೂನ ಮಾಡಲಾಗಿತ್ತು. ಆ 25ಕ್ಕೂ ಹೆಚ್ಚು ವಿಡಿಯೋಗಳನ್ನ ಸೂತ್ರಧಾರರು ಮಾಡಿಟ್ಕೊಂಡಿದ್ರು. ಯಾವಾಗ ಯಾವ ವಿಡಿಯೋ ರಿಲೀಸ್ ಮಾಡಬೇಕು ಅನ್ನೋದನ್ನು ಕೂಡ ನಿರ್ದೇಶನವನ್ನ ನೀಡ್ತಾ ಇದ್ರು ಈ ಸೂತ್ರಧಾರರು. ಅದರಂತೆ ಈಗ ಒಂದೊಂದೇ ವಿಡಿಯೋಗಳು ಅಪ್ಲೋಡ್ ಆಗ್ತಾ ಇವೆ. ಚೆನ್ನೈಯನ ಇಂಟರ್ವ್ಯೂನ ಹಲವು ವಿಡಿಯೋಗಳನ್ನ ನೀವು ಗಮನಿಸಿರಬಹುದು. ಆಲ್ರೆಡಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲಿ ಆ ವಿಡಿಯೋಗಳು ಸದ್ದು ಮಾಡ್ತಾ ಇವೆ. ನೀವು ಗಮನಿಸ್ತಾ ಇರುವಂತಹ ಒಂದು ವಿಡಿಯೋ ಆತನ ಸಂದರ್ಶನದ್ದೇ. ಆದ್ರೆ ಈ ಸಂದರ್ಶನ ಮಾಡಿದ್ಯಾವಾಗ ಅಂದ್ರೆ ಈತ ಜೂನ್ 18ನೇ ತಾರೀಕು ಏನ್ ಎಂಟ್ರಿ ಆಗ್ತಾನೆ ಮಹೇಶ್ ಶೆಟ್ಟಿ ತಿಮರೋಡಿಯ ಮನೆಗೆ. ಅದಾದ ಬಳಿಕ ಏನ್ ಸಮಯ ಇರುತ್ತೆ, ಈ ತನಿಖೆಯ ನಡುವೆ ಇರುವಂತಹ ಸಮಯ ಇದೆಯಲ್ಲ, ಆಗ್ಲೇ ಪ್ರೀ ಪ್ಲಾನ್ ಅನ್ನ ಮಾಡಿಕೊಂಡು ಈತನಿಂದ ಹೇಳಿಕೆಯನ್ನ ದಾಖಲು ಮಾಡ್ಕೊಂಡಿರ್ತಾರೆ. ಈತನ ಸಂದರ್ಶನವನ್ನ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ. ಈಗ ಅದನ್ನೇ ಅವರು ಅಪ್ಲೋಡ್ ಮಾಡ್ತಾ ಇರೋದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ಕಂಪ್ಲೀಟ್ ಆಗಿ ಸಂಚನ್ನ ಇವರು ರೂಪಿಸಿದ್ರು, ಷಡ್ಯಂತ್ರವನ್ನ ಇವರು ರೂಪಿಸಿದ್ರು ಅನ್ನೋದಕ್ಕೆ ಇವರು ರೆಕಾರ್ಡ್ ಮಾಡಿಟ್ಕೊಂಡಿದ್ದಂತಹ ಈ ವಿಡಿಯೋಗಳೇ ಸಾಕ್ಷಿ. ಒಂದೊಂದಾಗಿ ಅಪ್ಲೋಡ್ ಆಗ್ತಾ ಇವೆ. ಏನ್ ಸಿಗ್ತಾ ಇದೆ ಡೀಟೇಲ್ಸ್? ಇದಕ್ಕೆ ಸಂಬಂಧಪಟ್ಟ ಹಾಗೆ, ವಿಡಿಯೋ ರೆಕಾರ್ಡ್ ಮಾಡಿದ್ದಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ದಾಖಲೆಗಳು ಲಭ್ಯ ಆಗಿದೆ ಮಹಜರು ಮಾಡುವಂತಹ ಸಂದರ್ಭದಲ್ಲಿ? ವಿದ್ಯಾ, ಇದೊಂದು ಷಡ್ಯಂತ್ರ ಅನ್ನೋದು ಈಗಾಗಲೇ ಬೆಳಕಿಗೆ ಬರ್ತದೆ. ಒಂದೊಂದೇ ಅಂಶಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಇದಕ್ಕೋಸ್ಕರ ತುಂಬಾ ಪ್ರಿಪರೇಷನ್ ನಡೆಸಿರುವಂತದ್ದು ಈಗಾಗಲೇ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಇದು ಇವತ್ತು ನಿನ್ನೆ ಒಂದು ತಿಂಗಳ ಹಿಂದೆ ನಡೆದಂತಹ ಒಂದು ಘಟನೆಗಳಲ್ಲ. ಇದಕ್ಕೆ ತುಂಬಾ ಪ್ರಿಪರೇಷನ್ಗಳು ಈ ಸೂತ್ರಧಾರರು ಮಾಡ್ಕೊಂಡಿದ್ದಾರೆ. ಹಾಗೇನೆ ವಿಡಿಯೋಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಈಗಾಗಲೇ ಮಹೇಶ್ ಶೆಟ್ಟಿ ತಿಮರೋಡಿ ಮನೆ, ಹಾಗೇನೆ ಅವರ ಸಹೋದರರಾದಂತ ಮೋಹನ್ ಶೆಟ್ಟಿ ಅವರ ಮನೆಯಲ್ಲಿ ಶೋಧ ಕಾರ್ಯ ನಿನ್ನೆ ಮುಂಜಾನೆ 9 ಗಂಟೆಯಿಂದ ಇವತ್ತು ಮುಂಜಾನೆ 3 ಗಂಟೆವರೆಗೆ ಶೋಧ ಕಾರ್ಯ ನಡೆಸಲಾಗಿದೆ. ಮಹಜರ್ ನಡೆಸಲಾಗಿದೆ. ಅದು ಕೂಡ ದೂರುದಾರನನ್ನ ಕರೆದುಕೊಂಡು ಹೋಗಿ ಆತನ ಎದುರಲ್ಲೇ ಈ ಒಂದು ಮಹಜರ್ ಪ್ರಕ್ರಿಯೆ ನಡೆದಿರುತ್ತೆ. ಯಾಕಂದ್ರೆ ತಿಮರೋಡಿಯವರ ಮನೆಯಲ್ಲಿ ಕೊಠಡಿಯಲ್ಲಿ ಆ ದೂರುದಾರ ಚನ್ನನನ್ನ ಇರಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಅಲ್ಲಿ ಆ ದೂರುದಾರ ಎಲ್ಲಿ ಇದ್ದ ಆ ರೂಮ್ನ ತಲಾಶೆಗಳನ್ನ ಮಾಡಲಾಗಿದೆ. ಅಲ್ಲಿ ಆತ ಉಪಯೋಗಿಸ್ತಿದ್ದಂತಹ ವಸ್ತುಗಳಾಗ್ಬೋದು, ಹಾಗೇನೆ ಬಟ್ಟೆ ಬರೆಗಳಾಗ್ಬೋದು, ಹಾಗೆ ಆತನ ಕೆಲವು ದಾಖಲೆ ಪತ್ರಗಳು ಸೂತ್ರಧಾರರ ಅಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿಯವರ ಮನೆಯಲ್ಲಿ ಇದ್ದಂತಹ ಈ ದೂರುದಾರನಿಗೆ ಸಂಬಂಧಿಸಿದ ಕೆಲವು ಪತ್ರಗಳು, ದಾಖಲೆಗಳು ಈಗಾಗಲೇ SIT ತಮ್ಮ ವಶಕ್ಕೆ ತಗೊಂಡಿದ್ದಾರೆ. ಹಾಗೇನೆ CCTVಯ ಫುಟೇಜ್ಗಳು ಅಂದ್ರೆ ಅಲ್ಲಿದ್ದಂತಹ DVR ಗಳನ್ನ ಕೂಡ SIT ಅಧಿಕಾರಿಗಳು ವಶಕ್ಕೆ ಪಡೆದಿರುವಂತದ್ದು. ಹಾಗೆ ಮನೆಯಲ್ಲಿದ್ದಂತಹ ಅವರ ಪತ್ನಿ ಮಹೇಶ್ ಶೆಟ್ಟಿ ತಿಮರೋಡಿ ಪತ್ನಿ ಪುತ್ರಿ, ಹಾಗೇನೆ ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಕೆಲವು ಕೆಲಸಗಾರರು ಅವರ ಹೇಳಿಕೆಗಳನ್ನು ಪಡೆದಿದ್ದಾರೆ. ಮತ್ತೆ ಅವರ ಹೇಳಿಕೆಗಳನ್ನು ದಾಖಲು ಕೂಡ ಮಾಡ್ಕೊಂಡಿದ್ದಾರೆ. ಅದರ ನಂತರ ಮೋಹನ್ ಶೆಟ್ಟಿ ಅವರ ಮನೆಯಲ್ಲಿ ನಿನ್ನೆ ರಾತ್ರಿ ಶೋಧ ಕಾರ್ಯ ನಡೆಸಲಾಗಿದೆ. ದೂರುದಾರ ಹೇಳಿರುವಂತೆ 2 ರಿಂದ 3 ದಿನ ನನ್ನನ್ನು ಅಲ್ಲಿ ಇರಿಸಲಾಗಿತ್ತು. ಅಲ್ಲಿ ಮೋಹನ್ ಶೆಟ್ಟಿ ಅವರ ಮನೆಯಲ್ಲಿ ಕೂಡ ಅಲ್ಲಿ ನಾನು ಉಳ್ಕೊಂಡಿದ್ದೆ ಅನ್ನೋದನ್ನ ಹೇಳಿದ್ದ. ಈ ಹಿನ್ನೆಲೆಯಲ್ಲಿ ಆ ಮನೆಯಲ್ಲೂ ಕೂಡ ಶೋಧ ಕಾರ್ಯ ನಡೆಸಲಾಗಿದೆ. ಅಲ್ಲೂ ಕೂಡ ಕೆಲವು ದಾಖಲೆಗಳನ್ನ ತಗೊಂಡಿದ್ದಾರೆ. ಮತ್ತೆ CCTV ಅಲ್ಲಿಯ ಫುಟೇಜ್ಗಳನ್ನ ಕೂಡ DVR ಗಳನ್ನು ಕೂಡ SIT ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆದಿರುವಂತದ್ದು. ಹಾಗೇನೆ ಈ ಒಂದು ಏನು ಘಟನೆಗಳಿದೆ ಅದಕ್ಕೆ ಸಂಬಂಧಿಸಿದ ಹಲವಾರು ವಿಡಿಯೋಗಳನ್ನ ಈ ದೂರುದಾರನ ಮಾಸ್ಕ್ ಹಾಕೊಂಡು ಕೆಲವು ವಿಡಿಯೋಗಳು, ಹಾಗೇನೆ ಕೆಲವು ಮಾಸ್ಕ್ ತೆಗೆದಿರುವಂತಹ ವಿಡಿಯೋಗಳು, ಅಂದ್ರೆ ಈ ವಿಡಿಯೋಗಳು ರಾ ಫುಟೇಜ್ಗಳು ಅಲ್ಲಿರುವಂತಹ ಲ್ಯಾಪ್ಟಾಪ್ ಅಲ್ಲಿ ಸಿಕ್ಕಿರುವಂತದ್ದು. ಆ ಎಲ್ಲ ವಿಡಿಯೋಗಳನ್ನ ಈಗಾಗಲೇ SIT ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಮತ್ತೆ ಈ ಎಲ್ಲ ಏನು ವಿಡಿಯೋಗಳಿದ್ದಾವೆ ಅದೆಲ್ಲ ನೋಡ್ತಾ ಹೋದ್ರೆ ಇವರು ತುಂಬಾ ಪ್ರಿಪರೇಷನ್ ಮಾಡಿರೋದು. ಕೆಲವು ಘಟನೆಗಳು ಹಂತವಾಗಿ ಈ ವಿಡಿಯೋಗಳನ್ನ ಬಿಡ್ಲಿಕ್ಕೆ ಈಗಾಗಲೇ ಅವರು ಯಾವ ನಿರ್ದೇಶನ ಕೊಟ್ಟಿರುವಂತದ್ದು. ಒಂದು ವೇಳೆ ಅವನ ದೂರುದಾರ ಯಾವಾಗ ನ್ಯಾಯಾಲಯದ ಮುಂದೆ ಬರ್ತಾನೆ ಅವಾಗ ಯಾವ ವಿಡಿಯೋ, ಅದರ ನಂತರ SIT ತನಿಖೆ ಆಗ್ಬೇಕಾದ್ರೆ ಯಾವ ವಿಡಿಯೋ, ಒಂದು ವೇಳೆ ದೂರುದಾರನ ವಶಕ್ಕೆ ಪಡೆದ್ರೆ ಯಾವ ವಿಡಿಯೋ, ಒಂದು ವೇಳೆ ಆತನ ಏನಾದ್ರೂ ಅನಾರೋಗ್ಯಕ್ಕೆ ಗುರಿಯಾದ್ರೆ ಯಾವಾಗ ಆ ವಿಡಿಯೋ, ಆ ತರದ ವಿಡಿಯೋಗಳನ್ನ ಮಾಡಿ ಇಟ್ಕೊಂಡಿದ್ದಾನೆ ಅನ್ನೋ ಇಟ್ಕೊಂಡಿದ್ರು ಇವರು ಅಂತ ಒಂದು ಮೂಲಗಳು SIT ಮೂಲಗಳು ತಿಳಿಸ್ತಿರುವಂತದ್ದು. ಅಂದ್ರೆ ಇದಕ್ಕೆ ತುಂಬಾ ಪ್ರಿಪರೇಷನ್ ಮಾಡಿರುವಂತದ್ದು ಈಗ ಗೊತ್ತಾಗ್ತಾ ಇದೆ ವಿದ್ಯಾ. ರೈಟ್, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.